ಊರುಗಳಿಂದ, ನಾನಾ ಜಿಲ್ಲೆಗಳಿಂದ, ನಾನಾ ರಾಜ್ಯಗಳಿಂದ ಅನೇಕ ಶರಣರು ಜೀವನದಲ್ಲಿ ನೊಂದು ಬೆಂದು ಸತ್ಯ ಶುದ್ಧ ಕಾಯಕವನ್ನ ಮಾಡಬೇಕು, ಲಿಂಗ ಜಂಗಮದಲ್ಲಿ ನಾವು ಕೂಡ ಒಂದಾಗಬೇಕು ಅನ್ನುವ ಕಾರಣದಿಂದ ಬಸವ ಕಲ್ಯಾಣಕ್ಕೆ ಧಾವಿಸಿ ಬಂದರು. ಅಂತಹ ಶರಣರಲ್ಲಿ ನೂಲಿಯ ಚಂದಯ್ಯ ಅನ್ನುವಂತ ಶರಣರು ಕೂಡ ಒಬ್ರು. ಅವರ ಕಾಲ 1160. ಅವರ ಜನ್ಮಸ್ಥಳ ಬಿಜಾಪುರದಿಂದ ಪೂರ್ವಕ್ಕೆ ಸುಮಾರು 12 ಮೈಲಿ ದೂರದಲ್ಲಿರ್ತಕ್ಕಂತಹ ಶಿವಣಿ ಎನ್ನುವಂತ ಗ್ರಾಮ. ನೂಲಿಯ ಚಂದಯ್ಯ ಅವ್ರ ಹೆಸರೇ ಐತಿ ನೋಡ್ರಿ. ನೂಲಿಯ ಚಂದಯ್ಯ ಅಂದ್ರ ಹಗ್ಗವನ್ನ ಮಾಡುವಂತಹ ಕಾಯಕದವರು. ಕೊರವ ಜನಾಂಗ ಅಂತ ಕರೀತಾರೆ. ಕೊರೂರು ಅಂತ ಆ ಕಡೆ ಎಲ್ಲ ಕೊರವ ಜನಾಂಗದವರು, ಸಮಾಜದ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಜನಾಂಗದವರು. ಎಷ್ಟೊಂದು ಜನ ಉನ್ನತ ಕುಲದಲ್ಲಿ ಜನಿಸಿದ್ರು ಕೂಡ ಬಸವಣ್ಣ ಸಮಾಜದಲ್ಲಿರ್ತಕ್ಕಂತಹ ನೊಂದು ಬೆಂದವರಿಗೆಲ್ಲರಿಗೂ ಧೈರ್ಯವನ್ನ ತುಂಬಿ, ನಿಮಗೂ ಬದುಕುವ ಹಕ್ಕೈತಿ, ನಿಮಗೂ ಕೂಡ ಬದುಕುವ ಸ್ವಾತಂತ್ರ್ಯ ಐತಿ, ನೀವ್ಯಾಕೆ ಅಲ್ಲಿ ಹೋಗಿ ಶೋಷಣೆಗೊಳಗಾಗ್ರಿ, ಬರ್ರಿ ಅಂತ ಕರೆದಂತಹ ಒಂದು ಸಂದರ್ಭ. ಬಸವಣ್ಣ ಅಂದ್ರೆ ಒಂದ್ ರೀತಿ ಮ್ಯಾಗ್ನೆಟ್ ಇದ್ದಂತ, ಅವರು ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ವ್ಯಕ್ತಿ. ಅಂತಹ ಸಂದರ್ಭದಲ್ಲಿ ನೂಲಿಯ ಚಂದಯ್ಯ ಬಿಜಾಪುರದ ಶಿವಣಿ ಎನ್ನುವಂತಹ ಗ್ರಾಮದಲ್ಲಿ ಜನಿಸಿ, ಅವರ ಊರಿನಲ್ಲಿ ಅವರಿಗಾಗಿರ್ತಕ್ಕಂತಹ ಒಂದು ಜಾತಿಯ ಕಾರ್ಯಕ್ರಮ ಈಗಾಗಲೇ ಹೇಳಿದ್ದೆ. 12ನೇ ಶತಮಾನ ಈಗಲೇ ಇನ್ನೂ ಕೂಡ ಜಾತೀಯತೆ ಅನ್ನೋದು ಎಲ್ಲೆಡೆ ತಾಂಡವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಹೇಗಿರಬೇಕು ಗೊತ್ತಿರಲಿ ತಮ್ಮೆಲ್ಲರಿಗೂ. ದಾರಿಯಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಈ ಶೂದ್ರರು ಅಂತ ನಾವು ಕರಿತೀವಿ, ದಲಿತ ಜನಾಂಗದವ್ರು ನಡ್ಕೊಂಡು ಹೋಗ್ಬೇಕಾದ ಬೀದಿಯಲ್ಲಿ ಅವರು ಉಗುಳೋದಕ್ಕೆ ಮಡಿಕೆಯನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಹಾಗೆ ಬೀದಿಗಳಲ್ಲಿ ಉಗುಳುವಂತಿರಲಿಲ್ಲ. ಹಿಂದಗಡೆ ನಡ್ಕೊಂಡವ್ರ ಹೆಜ್ಜೆಗಳು ಭೂಮಿ ಮೇಲೆ ಮೂಡಿದ್ರೆ ಭೂಮಿ ಅಪವಿತ್ರ ಆಗ್ತತಿ. ಆ ನೆಲದ ಮೇಲೆ ನಾವು ನಡೆದ್ವಿ ಅಂದ್ರ ನಾವು ಕೂಡ ಮಡಿ ಇದ್ದು ಮೈಗೆ ಆಗ್ತತಿ ಅಂತ ಬ್ರಾಹ್ಮಣವರು ಮೇಲ್ವರ್ಗದ ಜನಾಂಗದವರು ತಿಳಿದುತ್ತ ಇನ್ನು ಕಸ್ಮರಿಗೆ ಕಟ್ಕೊಂಡು ಬರ್ಬೇಕಾಗಿತ್ತು. ನಡೆದಿರೋ ದಾರಿ ಹುಡುಕೊಂಡು ಹೋಗ್ಬೇಕಾಗಿತ್ತು. ಅಂತಹ ಒಂದು ಕ್ಲಿಷ್ಟಕರ ವಾತಾವರಣ ಇಡೀ ಬರೀ ಕೇವಲ ಒಂದು ಕಡೆ ಅಲ್ಲ, ಇಡೀ ದೇಶಾದ್ಯಂತ ಅದೇ ಭಾವನೆ ಎಲ್ಲೆಡೆ ಇತ್ತು. ಮೇಲ್ವರ್ಗದವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ, ಊರಿಗೊಂದು ಕುಡಿಯುವ ನೀರು ಇರ್ತಾ ಇತ್ತು. ಎಲ್ಲ ಬಂಧುಗಳು ತಿಳ್ಕೊರಿ, ಇಡೀ ಊರಿಗೆ ಒಂದು ಕುಡಿಯುವ ನೀರಿನ ಬಾವಿ ಐತಿ ಅಂದ್ರ ಕುಡಿಯೋ ನೀರನ್ನು ತರೋದಕ್ಕ ಮೇಲ್ವರ್ಗದವ್ರು ಮಾತ್ರ ಅಲ್ಲಿ ಹೋಗಿ ನೀರು ತರಬೇಕಾಗಿತ್ತು. ಕೆಳವರ್ಗದವರಿಗೆ ಬಾವಿಗಳಲ್ಲಿ ಮುಟ್ಟೋದಕ್ಕೆ ಅವಕಾಶ ಇರಲಿಲ್ಲ, ಕೆರೆಕಟ್ಟೆಗಳಲ್ಲಿ ಪ್ರವೇಶ ಇರಲಿಲ್ಲ, ದೇವಸ್ಥಾನಗಳಲ್ಲಿ ಪ್ರವೇಶ ಇರಲಿಲ್ಲ. ಎಷ್ಟು ಕಷ್ಟ ಅನುಭವಿಸಿರ್ಬೇಕು. ಒಂದು ಕ್ಷಣ ಯೋಚನೆ ಮಾಡೋಣ, ಅಂಥದ್ದೇ ಪರಿಸ್ಥಿತಿ ನಮಗೆ ಈಗ ಬಂದಿದ್ದನ್ನು ನಾವು ಹೇಗೆ ಮಾಡ್ತಿದ್ವಿ ವಿಚಾರ ಮಾಡ್ಬೇಕಾಗಿರ್ತಕ್ಕಂಥದ್ದು. ನಮಗೆ ಎಷ್ಟು ಕಷ್ಟ ಆಗ್ತಿತ್ತು. ಅಂತಹ ಕಷ್ಟಗಳೆಲ್ಲವನ್ನ ಅಪ್ಪಿ ನೀವೆಲ್ಲ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂದಿರುವಂತಹ ಬಸವಣ್ಣನವರು ಕೀಳು ಕುಲದವರು, ಕೀಳು ಜನಾಂಗದವರಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರೆಲ್ಲರೂ ನೀವೆಲ್ಲರೂ ಮನುಷ್ಯರದಿರಿ, ನಿಮಗೂ ಕೂಡ ಬದುಕುವ ಹಕ್ಕೈತಿ, ಕಲ್ಯಾಣಕ್ಕೆ ಬರ್ರಿ ಅಂತ ಹೇಳಿ ಆಕರ್ಷಣೆ ಮಾಡಿದ್ರು. ಅಂತಹ ಆಕರ್ಷಣೆಗೆ ಅನೇಕ ಶರಣರು ಈಗಾಗಲೇ ಕಾಶ್ಮೀರದ ಅರಸರಾಗಿರ್ತಕ್ಕಂಥ ಮಹಾದೇವ ಭೂಪಾಲರ ಬಗ್ಗೆ ನಾವು ಕೇಳಿದ್ದೀವಿ. ಸೌರಾಷ್ಟ್ರದಿಂದ ಬಂದಿರತಕ್ಕಂಥ ಆದಾಯ ಶರಣರ ಬಗ್ಗೆ ನಾವಿನ್ನೂ ಕೇಳಿಲ್ಲ. ಸೌರಾಷ್ಟ್ರದಿಂದ ಆದಾಯ ಶರಣರು ಬಂದರು. ಕಾಶ್ಮೀರದಿಂದ ಮೋಳೆಯ ಮಾರಯ್ಯ ಮಹಾದೇವ ಭೂಪಾಲ ಅರಸ ಇಲ್ಲಿ ಬಂದು ಕಟ್ಟಿಗೆಯನ್ನ ಮಾರುವ ಕಾಯಕವನ್ನು ಮಾಡಿ ಕಟ್ಟಿಗೆ ಮಾರಯ್ಯನಾದ್ರು, ಮೋಳಿಗೆ ಕಟ್ಟಿಗೆ ಮಾರಯ್ಯ ಮಾರುವವನಾದ್ರು. ಅಂತಹ ಕಾಯಕವನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಶರಣರಲ್ಲಿ ಹಗ್ಗದ ಕಾಯಕವನ್ನ ಮಾಡಿಕೊಂಡು ಜೀವಿಸ್ತಕ್ಕಂತಹ ನೂಲಿಯ ಚಂದಯ್ಯ ಶರಣರು ಬಿಜಾಪುರದಿಂದ ಬಸವಣ್ಣನ ಒಂದು ಕೀರ್ತಿಗೆ, ಬಸವಣ್ಣನ ಒಂದು ಕಾಯಕಕ್ಕೆ, ಅಲ್ಲಿರ್ತಕ್ಕಂಥ ಎಲ್ಲ ಶರಣರ ಒಂದು ಬಾಂಧವ್ಯಕ್ಕೆ ಒಳಗಾಗಿ ಅವರು ಕೂಡ ಕಲ್ಯಾಣದ ಕಡೆಗೆ ಬಂದರು. ಅವರ ಕಾಯಕ ಏನಾಗಿತ್ತು ಅಂದ್ರೆ ಒಣಗಿರ್ತಕ್ಕಂಥ ಹುಲ್ಲನ್ನ ಕೊಯ್ಯೋದು, ನದಿಯೊಳಗ ಆ ನೀರನ್ನ ಒಂದು ವಾರಗಳವರೆಗೆ ಇಟ್ಟು ಅದ ಹದ ಬಂದ್ಮೇಲೆ ಚಂದಗತಿಗೆ ತೊಳೆದು ಹಗ್ಗ ವಸ್ತು ಕಲ್ಯಾಣದ ಬೀದಿಗಳಲ್ಲಿ ಹಗ್ಗ ಬೇಕೇ ಹಗ್ಗ ಅಂತ ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ
ಕಾಯಕವನ್ನ ಭಾವಶುದ್ಧದಿಂದ ಬಂದಿರತಕ್ಕಂತಹ ಒಂದು ಭಾವಶುದ್ಧದಿಂದ ಬಂದಿರತಕ್ಕಂತಹ ಹಣದಲ್ಲಿ ಶುದ್ಧವಾದ ಕಾಯಕವನ್ನ ಮಾಡ್ತಾ ಜಂಗಮರಿಗೆ ದಾಸೋಹವನ್ನ ಮಾಡ್ತಾ ಪ್ರತಿನಿತ್ಯ ಜೀವನವನ್ನ ಸಾಗಿಸ್ತಕ್ಕಂಥ ಶರಣರು ನೂಲಿಯ ಚಂದ್ರಯ್ಯ ಶರಣರು. ಅವರು ಕಾಯಕಕ್ಕೆ ಅದೆಷ್ಟು ಮಹತ್ವ ಕೊಡ್ತಿದ್ರು ಅಂದ್ರ, ಒಂದು ದಿನ ನದಿ ಹತ್ರ ಹುಲ್ಲು ಕೊಯ್ತಾ ಇರ್ತಾರೆ. ತಮ್ಮ ಕಾಯಕ ಗುಡ್ಬೇಕಲ್ಲ, ಕೊಯ್ಯುವಂತಹ ಸಂದರ್ಭದಲ್ಲಿ ಅವರ ಕೊರಳಲ್ಲಿರ್ತಕ್ಕಂತಹ ಲಿಂಗ ಜಾರಿ ನದಿ ಒಳಗೆ ಬಿದ್ದುಬಿಡ್ತು. ನದಿ ಒಳಗೆ ಬಿದ್ದಿರ್ತಕ್ಕಂಥ ಲಿಂಗವನ್ನು ಒಂದ್ಸಲ ನೋಡ್ತಾರೆ, ಎಲ್ಲಿತ್ತು ಅಂತ. ಅದು ಸಿಗೋದಿಲ್ಲ. ಆದ್ರೆ ಕಾಯಕಕ್ಕೆ ನಾನೀಗಾಗಲೇ ನಾನು ಆಯ್ದಕ್ಕಿ ಮಾರಯ್ಯ ಶರಣರ ಒಂದು ಜೀವನ ದರ್ಶನವನ್ನ ಮಾಡುವಾಗ ಹೇಳಿದೆ, ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಿತ್ತಾದಳು ಕಾಯಕದೊಳಗು ಅಂತ ಅಲ್ಲಿ ಆಯ್ದಕ್ಕಿ ಮಾರಯ್ಯ ಶರಣರು ಹೇಳಿದಂತೆ ತನ್ನ ಕೊರಳಲ್ಲಿರುವಂತಹ ಲಿಂಗ ಜಾರಿ ನದಿಯಲ್ಲಿ ಬಿದ್ದು ಸಹಿತ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಶರಣ ನೂಲಿಗೆ ಚಂದ್ರಯ್ಯ ಶರಣರು. ಲಿಂಗವನ್ನ ಹುಡ್ಕೋದಕ್ಕೆ ಹೋಗಿಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ, ನನ್ನನ್ನ ಬಿಟ್ಟು ನೀವು ಹೋಗೈತಿಲ್ಲ ಇದು ಲಿಂಗ, ನೀನ್ ಅಲ್ಲೇ ಇರು, ನೀನ್ ನನ್ನ ಹತ್ರ ಬೇಡ ನನಗೆ ಅಂತ ಹುಲ್ಲಿನ ಹೊರಗೆ ಹೊತ್ಕೊಂಡು ಹೋಗ್ತಾ ಇದ್ರು. ಇದು ಎಷ್ಟು ಮಟ್ಟಿಗೆ ಸತ್ಯವಾದ ಘಟನೆ ಗೊತ್ತಿಲ್ಲ, ಆದ್ರೂ ಅದಕ್ಕೊಂದು ಕಲ್ಪನೆಯನ್ನ ಕೊಟ್ಟಾರಲ್ಲ, ಅದಕ್ಕೆ ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ನಡೀತಾ ನಡೀಲಿಲ್ಲ ಗೊತ್ತಿಲ್ಲ, ಆದ್ರೆ ಈ ರೀತಿಯ ಕಲ್ಪನಾ ಲೋಕ ಕಲ್ಪನೆ ಹೀಗೆಲ್ಲ ಶರಣರ ಜೀವನದಲ್ಲಿ ನಡೀತು ಅಂತಕ್ಕಂಥ ವಿಚಾರ ಇದೆಲ್ಲ, ಅದನ್ನ ನಾವು ಮೆಚ್ಚಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹೀಗೆ ಆ ಕೊರಳಲ್ಲಿರುವಂತಹ ಲಿಂಗ ಜಾರಿ ಬಿದ್ದಾಗ ಆ ಚಂದ್ರಯ್ಯನವರು ಹಾಗೆ ಹೊತ್ಕೊಂಡು ಹೋಗುವಾಗ ಆ ಲಿಂಗ ನೀರಿನಿಂದ ಎದ್ದು ಒಬ್ಬ ಪುರುಷನ ವೇಷಧಾರಿಯಾಗಿ, ಚಂದ್ರಯ್ಯ ನಿನ್ನನ್ನ ಬಿಟ್ಟು ನನ್ನಿಂದ ಇರಕ್ಕಾಗೋದಿಲ್ಲ, ದಯಮಾಡಿ ಮರಳಿ ನನ್ನನ್ನ ನಿನ್ನ ಕೊರಳಲ್ಲಿ ಧರಿಸಿಕೋ ಅಂತ ಹಿಂದೆ ಬರ್ತಾನೆ. ಅವಾಗ ನೂಲಿಯ ಚಂದ್ರಯ್ಯನವರಂದ್ರೆ, ನನ್ನ ಕಾಯಕಕ್ಕೆ ಮಹತ್ವ ಕೊಡ್ತಕ್ಕಂಥವನು, ನನ್ನ ಕಾಯಕವನ್ನ ಮಾಡುವಾಗ ನಾನು ಕಾಯಕ ಮಾಡ್ತಾ ಇದ್ದೆ, ನೀ ನನ್ನ ಕೊರಳನ್ನ ಬಿಟ್ಟು ನಾವು ವಾಪಸ್ ತಗೊಂಡೆ ಅಂದ್ರೆ ನೀ ಮರಳಿ ಮತ್ತೆ ಹೋಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದಕ್ಕ ಈ ನನಗೆ ಬೇಡವೇ ಬೇಡ ಅಂತ ದಿಕ್ಕತ್ತಿರತ್ತಾದ್ರೆ, ಇಂತಹ ಭಕ್ತಿ ಉಳ್ಳಂತಹ ನಿಷ್ಠೆಯಿಂದ ಕಾಯಕವನ್ನ ಮಾಡುವಂತಹ ಚಂದ್ರಯ್ಯನನ್ನ ಬಿಟ್ಟು ಇರಲಾರದ ಲಿಂಗಯ್ಯ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ, ದಯಮಾಡಿ ನನ್ನನ್ನ ಕೊರಳಲ್ಲಿ ಹಾಕು, ನೀ ನನ್ನ ಬಿಟ್ಟು ಮತ್ತೆ ವಾಪಸ್ ತಗೋದಿಲ್ಲ ಅಂತ ಒಬ್ಬ ಸಾಕ್ಷಿ ಕರ್ಕೊಂಡ್ ಬರ್ತಾನೆ ಅಂತ ಅಲ್ಲೇ ಬಟ್ಟೆ ತೊಳಿತಕ್ಕಂತಹ ಕಾಯಕ ಯಾರು ಮಾಡ್ತಿದ್ರು? ಬಟ್ಟೆ ತೊಳೆಯೋ ಕಾಯಕವನ್ನ ವೆರಿ ಗುಡ್, ಮಡಿವಾಳ ಮಾಚಿದೇವರು. ಅಲ್ಲೇ ನದಿಯಲ್ಲಿ ಬಟ್ಟೆ ತೊಳಿತಕ್ಕಂಥ ಮಡಿವಾಳ ಮಾಚಿದೇವರ ಹತ್ರ ಒಂದು ಊರಾಗ ಏನಾದ್ರು ಸಮಸ್ಯೆಗಳಾದ್ರೆ ನಾವು ಪಂಚಾಯತಿ ಊರ ಹತ್ರ ಗೌಡ ಹತ್ರ ಹೋಗ್ತೀವಿ ನೋಡ್ರಿ, ಅಂದ್ರ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆಗಳಾದ್ರ ಮಡಿವಾಳ ಮಾಚಿದೇವರ ಹತ್ರ ಹೋಗ್ತಿದ್ರಂತೆ. ಏನಾದ್ರು ಸಮಸ್ಯೆ ನೀರ ಗಣಾಚಾರಿ ಅಂತ ಕರಿತೀವಿ ನಾವು ಮಡಿವಾಳ ಮಾತೆಯ ಶರಣರನ್ನ. ಮಡಿವಾಳ ಮಾತೆಯವ್ರ ಹತ್ರ ಮಡಿವಾಳ ಮಾತೆಯವ್ರೇ, ನನಗೆ ಈ ನೂಲಿಯ ಚಂದ್ರಯ್ಯ ಶರಣರನ್ನ ಬಿಟ್ಟು ಅಗಲಿ ಇರಕ್ ಆಗಂಗಿಲ್ಲ ನೋಡ್ರಿ, ಸಾಕ್ಷಾತ್ ಲಿಂಗದೇವರೇ ಬಂದು ನೂಲಿಯ ಚಂದ್ರಯ್ಯನನ್ನ ನನ್ನ ಕೊರಳಲ್ಲಿ ಹಾಕೋ ಅಂತ ಬೇಡ್ಕೊಂತಂದ ಲಿಂಗ. ಅವಾಗ ಮಡಿವಾಳ ಮಾತೆಯ ಶರಣರಲ್ಲಿ ದೂರಿದ್ದ ಲಿಂಗಪ್ಪ. ಅವಾಗ ಮಡಿವಾಳ ಮಾತೆಯ ಶರಣರು, ಚಂದ್ರಯ್ಯ ಏನೋ ಆಗಿದ್ದಾಗೈತಿ, ನಮ್ಮ ಶರಣರಿಗೆ ಅಂಗದ ಮೇಲೆ ಲಿಂಗ ಇರಲೇಬೇಕು, ಹಂಗಾಗಿ ಆ ಲಿಂಗವನ್ನು ಏಕೆ ದಿಕ್ಕತ್ತೀಯ, ಅದು ವಾಪಸ್ ಹಾಕೋ, ಅದು ಮರಳಿ ನೀನು ಯಾವತ್ತೂ ಬಿಟ್ಟು ಹೋಗಿಲ್ಲ, ಜಾರಿ ಬೀಳಂಗಿಲ್ಲ ಅಂತ ಮಡಿವಾಳ ಮಾಚಿದೇವರು ನೂಲಿಯ ಚಂದ್ರಯ್ಯನವ್ರು ಹೇಳಿದ್ರು. ನೂಲಿಯ ಚಂದ್ರಯ್ಯನವ್ರು ಅಂದಂತ, ನೀವೇನೋ ಈಗ ಹೇಳ್ತೀರಿ, ಅದ್ರ ಮನಸ್ಸು ಚಂಚಲಾಗಿ ನನ್ನ ಹತ್ರ ಇರೋದಾಗ ಮತ್ತೆ ಜಾರಿ ಬಿಟ್ಟು ಏನ್ ಮಾಡಿ, ಅದನ್ನ ನಾವು ವಾಪಸ್ ತಗೋಬೇಕಾದ್ರೆ ನಂದೊಂದು ಕರಾರ ಐತಿ. ಏನ್ ಕರಾರು? ಲಿಂಗಯ್ಯ ಕೇಳ್ದ ಲಿಂಗು, ಅದು ಲಿಂಗಪ್ಪ ಕೇಳಿದಾಗ ನಾನೇನು ಹಗ್ಗವನ್ನು ಹೊಸೆದು ಇಡ್ತೀನಲ್ಲ, ನಾನು ಕಲ್ಯಾಣದ ಬೀದಿಗೆ ಹೋಗಿ ನಾನ್ ಮಾಡ್ಕೊಂಡ್ ಬರ್ತೀನಲ್ಲ, ನಾನ್ ಮಾಡ್ಕೊಂಡ್ ಬರೋ ಕಾಯಕವನ್ನ ಇನ್ಮೇಲೆ ಈ ಲಿಂಗಯ್ಯ ಮಾಡ್ಕೊಂಡ್ ಬರ್ಬೇಕು. ಆ ಲಿಂಗಯ್ಯ ಮಾಡ್ಕೊಂಡ್ ಬಂದಾದ್ಮೇಲೆ ಅದ್ರ ಕಾಯಕ ಚಲೋ ಅನಿಸಿತ್ತು ಅಂದ್ರೆ, ನನಗೆ ಯಾವಾಗ ಬೇಕು ಅಂತ ಅನಿಸ್ತದೆ, ನನ್ನ ಮನಸ್ಸನ್ನ ಅದು ಗೆಲ್ಬೇಕು, ಅವಾಗ ಮರಳಿ ನಾನು ಅದನ್ನ ನನ್ನ ಕೊರಳಲ್ಲಿ ಧರಿಸ್ಕೋತೇನೆ ಅಂತ ನೂಲಿಗೆ ಚಂದ್ರಯ್ಯ ಶರಣರು ಹೇಳ್ತಾರೆ.
ಎಂತಹ ಅದ್ಭುತ ನೋಡಿ. ಶರಣರ ಮನೆಗೆ ಬಂದು ಸಾಕ್ಷಾತ್ ಲಿಂಗದೇವನೇ ಒಂದು ಕೆಲಸ ಮಾಡ್ತಾ ಇತ್ತಂದ್ರ ಅವರ ಭಕ್ತಿ, ಅವರ ಕಾಯಕ ನಿಷ್ಠೆ ಹೇಗಿರ್ಬೇಕು. ಹೀಗಿದ್ದಂತಹ ಸಂದರ್ಭದಲ್ಲಿ ಆಯ್ತು ಅಂತ ಲಿಂಗಯ್ಯ ಒಪ್ಕೊಳ್ತೈತಿ. ಆದ್ರೆ ಮಡಿವಾಳ ಮಾಚಿದವರು ಪ್ರಶ್ನೆ ಮಾಡ್ತಾರ, ಅಲ್ಲ ಚಂದ್ರಯ್ಯ, ಪ್ರತಿನಿತ್ಯ ಹೂವು ಪತ್ರಿಗಳನ್ನ ಇಟ್ಟು ಪೂಜೆ ಮಾಡ್ಕೊಳ್ತಕ್ಕಂತಹ ನಮ್ಮ ಲಿಂಗಯ್ಯ ಅವ ಒಲಿದರೆ ಸಾಕು ಅಂತ ನಾವೆಲ್ಲರೂ ಅನ್ಕೊಳಕತ್ತೀವಿ. ಆ ಲಿಂಗಯ್ಯನ ಹತ್ರನೇ ನೀನ್ ಕಾಯಕ ಮಾಡಿಸ್ತೀಯ ಅಂದಾಗ ಇಲ್ಲಿ ನುಡಿಯ ಚಂದ್ರಯ್ಯ ಶರಣ ಹೇಳ್ತಾರೆ, ಗುರುವಾದಳು ಕಾಯಕದಿಂದಲೇ ಜೀವನ ಮುಕ್ತಿ. ಗುರು ಇಲ್ಲಿ ಕಾಯಕ ಮಾಡಿದ್ರೆ ಅವನಿಗೆ ಜೀವ ಮುಕ್ತಿ ಸಿಗ್ತದ. ಲಿಂಗವಾದಳು ಕಾಯಕದಿಂದಲೇ ವೇಷ ಪಾಶ ಹರಿಯುವುದು. ಗುರುವಾದಳು ಚೆರಸೇವೆಯ ಮಾಡಬೇಕು, ಲಿಂಗವಾದರೂ ಚೆರಸೇವೆಯ ಮಾಡಬೇಕು, ಜಂಗಮವಾದರೂ ಚೆರಸೇವೆಯ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದ್ರೇಶ್ವರ ಲಿಂಗದ ಅರಿವು ಇದು ಅನ್ನುವಂತ ಮಾತು. ಅಂದ್ರೆ ಗುರುವಾದರೂ ಕೂಡ ಅದು ಕಾಯಕವನ್ನ ಮಾಡಿದ್ರೆ ಗುರುವಿಗೆ ಮುಕ್ತಿ ಸಿಗ್ತದೆ. ಲಿಂಗದಲ್ಲಿ ಅದಕ್ಕೂ ಕೂಡ ಕಾಯಕದಿಂದಲೇ ಏನಾಗ್ತದ, ಅದರದ್ದು ವೇಷದ ಪಾಶ ಹರಿಯುತ್ತದೆ. ಎಂತಹ ಅದ್ಭುತವಾಗಿರ್ತಕ್ಕಂಥ ಕಾಯಕದ ಮಹತ್ವವನ್ನ ನಾವಿಲ್ಲಿ ಈ ಒಂದು ಯಾರು ನೂಲಿಯ ಚಂದ್ರಯ್ಯ ಶರಣರ ಒಂದು ಕಾಯಕಕ್ಕೆ ಕೊಡುವಂತ ಮಹತ್ವವನ್ನ ನಾವು ಅರಿಬೇಕಾಗ್ತದೆ. ಯಾರೇ ಆಗಲಿ ಕಾಯಕವನ್ನ ಮಾಡಲಾಗುವುದು ಸುಮ್ಮನೆಬಾರದು ಅಂತ ಹೇಳ್ತಾರೆ ನೂಲಿಯ ಚಂದ್ರಯ್ಯ ಶರಣರು. ಅವರು ಅಷ್ಟೇ ಇಲ್ಲ, ಪ್ರತಿಯೊಬ್ಬ ಶರಣರು ಹೇಳುವ ಮಾತೆ ಕಾಯಕ ಕಾಯಕ. ಆವ ಕಾಯಕದಲ್ಲಿ ಬಂದೊಡು ಭಾವ ಶುದ್ಧವಾಗಿರಬೇಕು. ಈ ಮಾತನ್ನ ಯಾವಾಗ ಹೇಳ್ತಾರೆ ಅಂದ್ರೆ, ಕಾಯಕವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದ್ಸಲ ಪ್ರತಿನಿತ್ಯ ಕಾಯಕವನ್ನ ಅಂದ್ರೆ ಹಗ್ಗವನ್ನ ವಸ್ತು ಲಿಂಗಯ್ಯನವರಿಗೆ ಕೊಟ್ಕೊಂಡು ಕಳಿಸ್ತಿರ್ತಾರ ನೂಲಿಯ ಚಂದ್ರಯ್ಯ ಶರಣರು. ಕಲ್ಯಾಣ ನಗರಕ್ಕೆ ಹೋಗಿ ನೂಲಿಯ ಚಂದ್ರಯ್ಯ ಶರಣರಿಗೆ ಹಗ್ಗ ಬೇಕೆ ಹಗ್ಗ ಹಗ್ಗ ಅಂದ್ರೆ ಹಗ್ಗದಿಂದ ಏನೆಲ್ಲ ತಯಾರಿಸ್ಕೊಂಡು ದನಗಳ ಕೋಳಿ ಕಟ್ತಕ್ಕಂತ ಕೊಡದಂಡ ಅಂತ ಕರಿತೀವಿ, ಮೂಗಿ ಕಟ್ತಕ್ಕಂತ ಮೂದಾರ ಅಂತ ಕರಿತೀವಿ. ಅವೆಲ್ಲವನ್ನ ತಯಾರು ಮಾಡ್ತಾ ಇದ್ರು ನೂಲಿಯ ಚಂದ್ರಯ್ಯ ಶರಣರು. ಅವೆಲ್ಲವನ್ನ ಮಾಡ್ಕೊಂಡು ಬರುವಾಗ ಒಂದಿನ ಕಲ್ಯಾಣದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಬಸವಣ್ಣನವರು ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಲಿಂಗಯ್ಯ ಹಗ್ಗವನ್ನ ಮಾಡ್ತಾ ಇರುವಂತವನ್ನು ನೋಡ್ತಾರ. ಅದು ಎಷ್ಟು ಚಂದ ಕಾಣಿಸ್ತವ್ರ ಕಣ್ಣಿಗೆ ಆ ಹಗ್ಗಗಳಂದ್ರ ಬಹಳ ಅದ್ಭುತ ಕಾಣಿಸ್ತಿಂತ ಹಗ್ಗನ ಎಲ್ಲೂ ನೋಡೇ ಇಲ್ಲ. ಭಾರಿ ಚಂದದವಿ ಹಗ್ಗ ಕೊಡ್ಬೇಕಲ್ಲ ಅಂತ ಅನಿಸ್ತದೆ ಬಸವಣ್ಣವರಿಗೆ. ಅವಾಗ ಹೆಂಗ್ ಒಂದು ಹಗ್ಗ ಅಂತ ಕೇಳ್ತಾರೆ. ಒಂದು ಹಾವುಗೆ ಅಂದ್ರೆ ಈಗ ನಾವೇನು ಒಂದು ನಾಣ್ಯ, ಎರಡು ನಾಣ್ಯ, 1 ರೂಪಾಯಿ 2 ರೂಪಾಯಿ ಅಂತವೆಲ್ಲ, ಹಂಗ ಒಂದು ಹಾವುಗೆ ಅಂತ ಹೇಳ್ತಾರ ಲಿಂಗಯ್ಯನವರು. ಬಸವಣ್ಣ ಅಂತಾರ, ಇಷ್ಟು ಚಂದ ಇರ್ತಕ್ಕಂಥ ಈ ಹಗ್ಗ 2 ಹಾವಿಗೆ ಕೊಟ್ಟು ತಗೊಳಕ್ ಆಗಂಗಿಲ್ಲ, ನಾನು 50 ಹಾವಿಗೆಗಳನ್ನ ಕೊಟ್ಟು ತಗೋತೇನೆ ಅಂತ ತಗೊಳ್ತಾರೆ. ಭಾರಿ ಖುಷಿ ಆಗ್ಬಿಡ್ತದೆ ಲಿಂಗಯ್ಯಗ. ಯಾಕೆ ಖುಷಿ ಆಗ್ತೈತ್ರಿ? ದಿನಾನು 2 ಅಥವಾ 3 ಹಾವಿಗೆಗಳನ್ನ ತಗೊಂಡೋಗಿ ನೂಲಿಯ ಚಂದ್ರಯ್ಯ ಶರಣರಿಗೆ ಕೊಡ್ತಾ ಇದ್ದೆ. ಕಡಿಮೆ ಆದಾಯ ಬರಕತ್ತೈತಲ್ಲ, ಅದಕ್ಕೆ ಅವ್ರು ಇನ್ನೂ ನನ್ನ ಕೊರಳ ತಕ್ಕೊಳ್ರು ಅಂತ ಹೇಳಿ ಖುಷಿಯಾಗಿ ಹೀರಿ ಹೀಕಿ 50 ಹಾವುಗೆಗಳನ್ನ 50 ರೂಪಾಯಿ ಮೌಲ್ಯ ಅಂತ ತಿಳ್ಕೊಳ್ಳೋಣ. ಅಷ್ಟು 50 ಹಾವುಗೆಗಳನ್ನ ತಗೊಂಡೋಗಿ ನೂಲಿಯ ಚಂದ್ರಯ್ಯ ಶರಣ ಕೊಂಡಾಡ್ತಾ ಹೇಳ್ತಾನೆ ಲಿಂಗಯ್ಯ, ನೋಡು ಚಂದ್ರಯ್ಯ, ಪ್ರತಿನಿತ್ಯ ನಾನು 2 ಹಾವುಗೆಗಳನ್ನ ತಂದು ಕೊಡ್ತಾ ಇದ್ದೆ, ಇವತ್ತು ನನ್ನ ಕಾಯಕ ನೀವು ಮೆಚ್ಕೊಳ್ಳೇಬೇಕು. ಎಷ್ಟು ಲಾಭ ತಗೊಂಡು ಬಂದಾಗಿ ಅಂದ್ರೆ 4 ದಿನ ನಾವು ಹಗ್ಗ ಮಾರದೇ ಬೇಡ, ಈಗ 50 ಹಾವುಗಳಿಗೆ ನಾನು ಹಗ್ಗವನ್ನ ನನ್ನ ಚತುರತೆಯಿಂದ ಮಾರಿ ಬಂದನಿ ಅಂತ ಆ ಲಿಂಗಯ್ಯ ಹೇಳ್ತೈತಿ. ಸಿಟ್ಟು ಬಂದ್ಬಿಡ್ತು ನೂಲಿಯ ಚಂದ್ರಯ್ಯ ಶರಣರಿಗೆ. ಯಾಕ ಅಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹೇಳಿದ್ದು, ಒಂದು ಅಕ್ಕಿ ಪ್ರತಿದಿನ ಇಷ್ಟಕ್ಕಿ ಆತನಿಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ದೂರ ಮಾರಯ್ಯ ಅಂತ ಹೇಳಿ ಹೆಚ್ಚಿಗೆ ಅಕ್ಕಿ ತನ್ನ ಗಂಡನನ್ನೇ ಮರಳಿ ಕಳಿಸಿದ್ದ ಆಯ್ದಕ್ಕಿ ಲಕ್ಕಮ್ಮ. ಅಂತವರೇ ಪ್ರತಿಯೊಬ್ಬ ಶರಣರು ಆಗಿದ್ರು. ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ, 50 ರೂಪಾಯಿ ಲಾಭ ಅಂತ ಭಾರಿ ಚಲೋ ಆಯ್ತು, ನಾಳೆ ಇನ್ನೂ ಜಾಣತನದಿಂದ 100 ರೂಪಾಯಿ ಲಾಭ ಮಾಡ್ಕೊಂಬ ಅಂತ ಹೇಳ್ತಿದ್ವಿ. ಅದು ಶರಣರಿಗೆ ಇಲ್ಲರಿ. ಶರಣರು ಅವರ ತತ್ವವೇ ಬೇರೆ, ಅವರ ವಿಚಾರವೇ ಬೇರೆ, ಅವರವರ ಅರಿವೇ ಅವರಿಗೆ ಪ್ರಜ್ಞೆಯಾಗಿತ್ತಂತ. ಬಗ್ಗು ಹಳಕಟ್ಟಿಯವರು ಬರೆದಿರ್ತಕ್ಕಂತಹ ಶಬ್ದಕೋಶ ಅಂತಕ್ಕಂಥ ಐತಿ. ಅದರಲ್ಲಿ ಅವರವರ ವಚನಕಾರರಿಗೆ ಅವರವರ ಜ್ಞಾನವೇ ಅವರಿಗೆ ಅರಿವು, ಅವರವರ ಜ್ಞಾನವೇ ಅವರಿಗೆ ಅರಿವಾಗಿತ್ತಂತೆ. ಹಾಗಾಗಿ ಅರಿವಿನಲ್ಲಿ ಅವರು ಅರಿವಾಗಿ ಇವತ್ತ ಎಲ್ಲರ ಮನೆ ಮಾತಾಗಿ ಅಮರರಾಗಿರ್ತಕ್ಕಂಥವ್ರು. 50 ಲಾಭವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ನೀನು 48 ಹಾವ
ದಯಮಾಡಿ ನನ್ನನ್ನು ಮರಳಿ ನಿನ್ನತ್ತ ಕರ್ಕೊ ಅಂದಾಗ ಆವ ಕಾಯಕದಲ್ಲಿ ಬಂದಳು ಭಾವ ಶುದ್ಧವಾಗಿರಬೇಕು. ಯಾವ ಕಾಯಕದಿಂದ ಬಂದು ಕೂಡ ನಮ್ಮ ಭಾವನೆ ಶುದ್ಧವಾಗಿರಬೇಕು. ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವ ಪೂಜೆ. ಮಾಡುವ ಮಾಟವಿಲ್ಲದೆ ಮಾತಿಗೆ ಮಾಡುವುದು ಅದೇ ತರ ಪೂಜೆ. ಅದು ಚಂದ್ರೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಕಾಯಕವನ್ನ ಮಾಡ್ಬೇಕಾದ್ರೆ ಭಾವನೆ ಶುದ್ಧ ಇಟ್ಕೊಂಡು ನಾವು ಕಾಯಕವನ್ನ ಮಾಡ್ಬೇಕು. ಯಾರೇ ಕಾಯಕ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ನೂರಿಯ ಚಂದ್ರೇಶ್ವರರು. ಕೊನೆಗೆ ಪಂಚಾಯತಿ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್, ಆಗಿನ ಕಾಲದಲ್ಲೇ ಪಾರ್ಲಿಮೆಂಟ್ ಇತ್ತು. ಬಸವಣ್ಣನ ಅನುಭವ ಮಂಟಪ ಶೂನ್ಯ ಪೀಠದಲ್ಲಿ ಅಲ್ಲಿ ನಮ್ಮ ಪ್ರಭುದೇವರು ಕುತ್ಕೊಂಡಿದ್ದಾರೆ. ಎಲ್ಲಾ ಶರಣರು ಇದ್ದಾರೆ. ಲಿಂಗಯ್ಯನ ಒಂದು ವಿಚಾರವಾಗಿ ಲಿಂಗಯ್ಯ ಚಂದಯ್ಯನ ಕೊರಳನ್ನ ಸೇರಲೇಬೇಕು ಅಂತ ಅಪೇಕ್ಷೆಯನ್ನು ಹೊಂದಿರಲಾಗಿ ಆ ಸಂದರ್ಭದಲ್ಲಿ ಆ ವಿಚಾರ ಅನುಭವ ಮಂಟಪದವರೆಗೂ ಹೋಗಿ ಪಂಚಾಯಿತಿ. ಅವಾಗ ಎಲ್ಲ ಶರಣರು ಬಸವಣ್ಣ, ಚೆನ್ನ ಬಸವಣ್ಣ, ಅಲ್ಲಮ ಪ್ರಭುದೇವರೆಲ್ಲರೂ ಲಿಂಗಯ್ಯ ಏನೋ ಜಾರಿ ಹೋಗಿಲ್ಲ ಅಂದ್ರೆ ಶರಣರಿಗೆ ಜಂಗಮ, ಲಿಂಗ ಜಂಗಮ ಎಲ್ಲವೂ ಬೇಕು. ಮರಳಿ ಲಿಂಗಯ್ಯನನ್ನ ಕ್ಷಮಿಸಿ ಕೊರಳಲ್ಲಿ ಧರಿಸಿಕೋ ಎಂದಾಗ ಇನ್ಯಾವತ್ತೂ ನನ್ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ನೀನು ಮಾತು ಕೊಡೋದಾದ್ರೆ ಮಾತ್ರ ನಿನ್ನನ್ನು ಧರಿಸ್ತೇನೆ ಅಂತ ಹೇಳಿ ಅದರಿಂದ ಮಾತು ತೆಗೆದುಕೊಂಡಿರ್ತಕ್ಕಂತಹ ಚಂದಯ್ಯನವರು ಮರಳಿ ಆ ಲಿಂಗವನ್ನು ಕೊರಳಲ್ಲಿ ಧರಿಸಿಕೊಳ್ತಾರೆ. ಅನುಭವ ಮಂಟಪಕ್ಕೆ ಹೋಗುವ ಸುದ್ದಿ ಅವಾಗ ಮರಳಿ ತನ್ನ ಕೊರಳಲ್ಲಿ ಆ ಲಿಂಗವನ್ನ ಧರಿಸಿಕೊಳ್ತಾರೆ ನೂಲಿಯ ಚಂದಯ್ಯನವರು. ಅಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪವಾಗಿರ್ತಕ್ಕಂಥ ಲಿಂಗದೇವರೇ ಬಂದು ಶರಣರ ಮನೆಯಲ್ಲಿ ಕಾಯಕವನ್ನ ಮಾಡುವಷ್ಟು, ಶರಣರ ಮನೆಯಲ್ಲಿ ಕಾಯಕವನ್ನ ಮಾಡುವಷ್ಟು ನಿಷ್ಠೆ ಹೊರತಕ್ಕಂತಹ ಶರಣರ ಒಂದು ಜೀವನ ಬಹಳಷ್ಟು ಅವಿನಾಭಾವವಾಗಿರ್ತಕ್ಕಂಥದ್ದು, ಸತ್ಯ ಶುದ್ಧದಿಂದ ಕೂಡಿರ್ತಕ್ಕಂಥದ್ದು. ತದನಂತರ ಕಲ್ಯಾಣದ ಕ್ರಾಂತಿ ಆಯ್ತ್ರಿ. ಕಲ್ಯಾಣದ ಕ್ರಾಂತಿ ಆದಾಗ ಶರಣರನ್ನ ಅನೇಕ ಶರಣರು ಆ ಒಂದು ಪಿಚ್ಚರನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕಲ್ಯಾಣದಲ್ಲಿ ಹತ್ಯೆಗೆ ಈಡಾಗ್ತಾರೆ. ಅವಾಗ ವಚನ ಸಾಹಿತ್ಯದ ಕಟ್ಟುಗಳನ್ನ ರಕ್ಷಿಸಬೇಕು ಅಂತ ಹೇಳಿ ಶರಣರ ಗುಂಪು ಚಿತ್ರವಾಗಿ ಒಂದೊಂದ್ ಕಡೆ ಆ ವಚನ ಸಾಹಿತ್ಯದ ಕಟ್ಟುಗಳನ್ನ ಹೊತ್ಕೊಂಡು ಹೋಗುವಾಗ ಚೆನ್ನ ಬಸವಣ್ಣ ಅಕ್ಕ ನಾಗಮ್ಮನವರ ಜೊತೆಗೂಡಿ ನೂರಿಯ ಚಂದಯ್ಯನವರು ಹೋಗ್ತಾರ. ಅಲ್ಲಿ ಉಡುಪಿ ಅಂತ ಬರ್ತದೆ, ಉತ್ತರ ಕನ್ನಡ ಜಿಲ್ಲೆಯ ಉಡುಪಿ ಅಂತಕ್ಕಂಥ ಪ್ರದೇಶ. ಆ ಉಡುಪಿಗೆ ಹೋಗಿ ಕೆಲವಷ್ಟು ಕಾಲಗಳ ಕಾಲ ಅಲ್ಲೇ ಇರ್ತಾರೆ. ದಾರಿ ಮತ್ತೆ ನಡೆದು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಅನೇಕ ಶರಣರು ಅಲ್ಲೆಲ್ಲ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಲಿಂಗೈಕ್ಯರು ಆಗ್ತಾರ. ಕೆಲವೇ ಶರಣರನ್ನು ಒಳಗೊಂಡು ಅಲ್ಲಿ ಉಡುಪಿ ಪ್ರದೇಶಕ್ಕೆ ಹೋದಾಗ ಚೆನ್ನ ಬಸವಣ್ಣನವರು ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಅಲ್ಲೇ ಲಿಂಗೈಕ್ಯರಾಗ್ತಾರೆ. ಉಡುಪಿ ಕ್ಷೇತ್ರದಲ್ಲಿ ಚೆನ್ನ ಬಸವಣ್ಣ ಲಿಂಗೈಕ್ಯರಾದ ಮೇಲೆ ನೂಲಿಯ ಚಂದಯ್ಯ ಅಕ್ಕ ನಾಗಮ್ಮನ ಜೊತೆಗೂಡಿ ಶಿವಮೊಗ್ಗ ಜಿಲ್ಲೆ ಎಣ್ಣಿಹೊಳೆ ಅಂತಕ್ಕಂಥ ಪ್ರದೇಶ ಕಡೆ ಹೋಗ್ತಾರೆ, ಚಿಕ್ಕಮಗಳೂರು ಸಮೀಪಕ್ಕ. ಆ ಎಣ್ಣಿಹೊಳೆ ಹೋದಾಗ ಅಕ್ಕ ನಾಗಮ್ಮನ ಕೂಡ ಆ ಎಣ್ಣಿಹೊಳೆಯಲ್ಲಿ ನಿಧನರಾಗ್ತಾರೆ. ಕೊನೆಗೆ ನೂಲಿಯ ಚಂದಯ್ಯ ಶರಣರು ಮುಂದೆ ಚಿಕ್ಕಮಗಳೂರು ಜಿಲ್ಲೆಯ ನಂದಿ ಅನ್ನುವಂತ ಗ್ರಾಮ, ಅಲ್ಲಿ ಹೋಗಿ ಕೆಲ ಕಾಲ ಇರ್ತಾರ. ತದನಂತರ ನೂಲ್ಕಿ ಊರು ಅಂತ ಪದ್ಮಾವತಿ ಅನ್ನುವಂತ ಊರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ಲಿಂಗೈಕ್ಯರಾಗ್ತಾರ. ಅವರಿಗಾಗಿ ಆ ಪದ್ಮಾವತಿ ಅಂತಕ್ಕಂಥ ಊರಿನ ಶ್ರೀಮಂತರ ಮನೆಗೆ ಲಿಂಗ ದೀಕ್ಷೆಯನ್ನ ಕೊಡ್ತಾರೆ. ಹಾಗಾಗಿ ಅವರಿಗಾಗಿ ಒಂದು ಕೆರೆಯನ್ನ ಕಟ್ಟಿಸ್ತಾಳೆ. ಕೆಲ ಕಾಲದಲ್ಲಿ ಅವರಿಗಾಗಿ ಒಂದು ಮಂಟಪವಿತ್ತು. ಮಂಟಪದಲ್ಲಿ ಶಿವಪೂಜೆ, ಶಿವದಾನ ಮಾಡುತ್ತಾ ಗೋಷ್ಠಿಗಳನ್ನ ಮಾಡ್ತಾ ಅಲ್ಲಿಯೇ ಒಂದು ಲಿಂಗೈಕ್ಯರಾಗಿ ಇವತ್ತು ಕೂಡ ಅವರ ಮಂಟಪ ಐತಿ ಅಂತಕ್ಕಂತಹ ಒಂದು ಗುರುಗಳು ಇತಿಹಾಸದಲ್ಲಿ ಸಿಗ್ತವ. ಆದ್ರೆ ಈ ನಂದಿ ಅಂತಕ್ಕಂಥ ಗ್ರಾಮ ಇತ್ತು ನೋಡಿ, ಆ ನಂದಿ ಅನ್ನುವಂತ ಗ್ರಾಮ ಚಿಕ್ಕಮಗಳೂರಿನಲ್ಲಿ ನೂಲಿಯ ಚಂದಯ್ಯನವರ ದೇವಾಲಯವನ್ನ ಕೆಳದಿಯ ಅರಸರು ಒಂದು ಭವ್ಯ ಮಂಟಪವನ್ನ ಇವತ್ತು ಕೂಡ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ನೂಲಿಯ ಚಂದಯ್ಯನವರ ಜಾತ್ರೆ ಆ ಊರಿನಲ್ಲಿ ನಡೆಯುತ್ತೆ. ಈ ವರ್ಷ ಒಂದು ಮಡಿಕೆಗಳಲ್ಲಿ ಅನ್ನವನ್ನ ಮಾಡಿ ಪ್ರಸಾದದ ರೂಪದಲ್ಲಿ ಮುಂದಿನ ವರ್ಷ ಆ ಜಾತ್ರೆಯ ಸಂದರ್ಭದಲ್ಲಿ ಒಂದು ಅಗಳು ಅನ್ನ ಕೂಡ ಹಾಳಾಗಿರಲಿಲ್ಲ ಅಂತ